ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಸೋಮವಾರ ಸಣ್ಣ ನೀರಾವರಿ ಇಲಾಖೆಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪೈಪ್, ಮೋಟಾರ್, ಪಂಪ್ ಸೇರಿದಂತೆ ವಿವಿಧ ಪರಿಕರಗಳನ್ನು 44 ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದ ಶಾಸಕ ಬಸವರಾಜ ವಿ ಶಿವಗಂಗಾ ಅವರು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಮೂಲಕ ಅವರ ಬದುಕು ಹಸನಾಗಬೇಕು ಎಂದು ಹೇಳಿದರು. 2025-26ನೇ ಸಾಲಿನಲ್ಲಿ ಎಸ್ಸಿಪಿ ಯೋಜನೆ ಅಡಿಯಲ್ಲಿ 18 ಹಾಗೂ ಟಿಎಸ್ಪಿ ಯೋಜನೆ ಅಡಿಯಲ್ಲಿ 16 ಸೇರಿದಂತೆ ಒಟ್ಟು 44 ಫಲಾನುಭವಿಗಳಿಗೆ ಸರ್ಕಾರದಿಂದ ಕೊಳವೆ ಬಾವಿ ಕೊರೆಸಿ ಸುಮಾರು 1.70 ಕೋಟಿ ರು ವೆಚ್ಚದಲ್ಲಿ ಪರಿಕರಗಳನ್ನು ವಿತರಿಸಲಾಗಿದೆ. ಎಲ್ಲಾ ಕೊಳವೆ ಬಾವಿಗಳನ್ನು ಸಮರ್ಪಕವಾಗಿ ನೀರು ಲಭ್ಯವಾಗಿದ್ದು ರೈತರಿಗೆ ಇದು ಬಹಳ ಉಪಯುಕ್ತವಾಗಲಿದೆ ಎಂದು ಹಿಂದಿನ ಸಾಲಿನಲ್ಲಿ 75 ಫಲಾನುಭವಿಗಳಿಗೆ ಪರಿಕರಗಳನ್ನು ನೀಡಲಾಗಿದ್ದು ರೈತರು ನೀಡಲಾದ ಪರಿಕರಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬೆಳೆಗಳನ್ನು ಬೆಳೆಯಬೇಕು ಹಾಗೂ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ಕಾಂತ್ ಚೌಹಾಣ್, ಸೈಯದ್ ಗೌಸ್ಪೀರ್, ಹಾಲೇಶ್ ಮುಖಂಡರಾದ ಅಶೋಕ್, ಬಿಎನ್ ರಾಜು, ಎಂಪಿ ಮಧುಕುಮಾರ್, ಗೋಪಿ, ಗಿರೀಶ್, ಜಬೀವುಲ್ಲಾ, ರವಿಕುಮಾರ್ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆದ ವಿಎ ರುದ್ರಮುನಿ ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆನಳ್ಳಿ ಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಎಸ್ಸಿಪಿ ಟಿಎಸ್ಪಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳ ಒಂದು ಅಭಿವೃದ್ಧಿಗೋಸ್ಕರ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಸಣ್ಣ ನೀರಾವರಿ ಇಲಾಖೆಯಿಂದ ಕಳೆದ ವರ್ಷ ಬಂಧುಗಳಿಗೆ 45 ಗಂಗಾ ಕಲ್ಯಾಣಗಳನ್ನ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಎಸ್ಟಿ ಪರಿಶಿಷ್ಟ ಪಂಗಡ ಸಮುದಾಯದ ಬಂಧುಗಳಿಗೆ ಸುಮಾರು 30 ಅಂದ್ರೆ 75 ಎಸ್ಸಿ ಎಸ್ಟಿ ಬಂಧುಗಳಿಗೆ ಇವತ್ತು ತೋಟ ಮಾಡಿಕೊಂಡು ತಮ್ಮ ಕಾಲ ಮೇಲೆ ಸ್ವಾವಲಂಬಿ ಬದುಕಲಿ ಅಂತ ಇನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದರಂತೆ ಈ ವರ್ಷವೂ ಸಹ ಎಸ್ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 42 ಗಂಗಾ ಕಲ್ಯಾಣ ಯೋಜನೆ ಇವತ್ತು ಈಗಾಗಲೇ ಬೋರ್ಗಳನ್ನ ಕೊರೆದು ಸುಮಾರು ಹೊಲಗಳಲ್ಲಿ ನನಗೆ ಗೊತ್ತಿರಂತೆ ಬಹಳ ಜನ ಫೋನ್ ಮಾಡಿ ಹೇಳಿದ್ರಿ ರೈತರು, ನಮ್ಮ ಅಕ್ಕಪಕ್ಕ ತೋಟದಲ್ಲೆಲ್ಲ ಬಹಳ ಬೋರ್ ಕೊರೆದ್ರು ನೀರು ಬಿದ್ದಿಲ್ಲ, ನೀರು ಕೊಟ್ಟಂತ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮ್ಮ ಹೊಲದಲ್ಲಿ ನೀರು ಬಿದ್ದಿದೆ ಅಂತ. ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ಅವ್ರ ಸ್ವಂತ ದುಡ್ಡಲ್ಲಿ ಹಾಕ್ಸ್ಕೊಂಡ್ರು ಬಿದ್ದರೆ ಈ ಸರ್ಕಾರಿ ಒಂದು ಬೋರ್ವೆಲ್ ಬೋರ್ ನೀರು ಬಿದ್ದಿದೆ ಅಂದ್ರೆ ನಮ್ಮ ಉದ್ದೇಶ ಒಳ್ಳೇದಿದೆ ಅಂತ ಅರ್ಥ. ತಾವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂಧುಗಳು ತಾವೆಲ್ಲ ಅಭಿವೃದ್ಧಿ ಆಗ್ಬೇಕು, ತಮ್ಮ ಕಾಲ ಮೇಲೆ ತಾವು ಎಲ್ಲರಂತೆ ತೋಟ ಕಟ್ಕೊಂಡು ಜೀವನ ಸಾಗಿಸ್ಬೇಕು ಅಂತ ನಮ್ಮ ಸರ್ಕಾರ ಪಟ್ಟಿನ ಶ್ರಮ ಸಾರ್ಥಕ ಆಗಿದೆ. ಅದಕ್ಕೋಸ್ಕರ ಮೊದಲನೇದಾಗಿ ಸಂಬಂಧಪಟ್ಟಂತ ಮಂತ್ರಿಗಳು, ಯಾಕಪ್ಪ ಅಂದ್ರೆ ತಾವೆಲ್ಲ ನೋಡಿದ್ರಿ ಯಾವಾಗ ಗಂಗಾಕರಣ 10-15 ಕೊಡ್ತಾ ಇದ್ರು. ನಾವು ಬಂದ್ಮೇಲೆ ಹೋದ ವರ್ಷ 75, ಈಗ 25-26 ಸಾಲ 42, ಜೊತೆಗೆ ಈಗಾಗಲೇ 402 ಅಪ್ರೂವಲ್ ಸಹ ಮಾಡಿಸಿ 402 ಗಂಗಾ ಕಲ್ಯಾಣ ಯೋಜನೆ. ಅದಕ್ಕೋಸ್ಕರ ಇತಿಹಾಸದಲ್ಲೇ ಕರ್ನಾಟಕದ ಮೊದಲನೇದು ಅಪ್ರೂವಲ್ ಆಗಿದೆ. ಇನ್ನು ವರ್ಕ್ ಆರ್ಡರ್ಗಳೆಲ್ಲ ಇಶ್ಯೂ ಆಗಂತದ್ದಿದೆ. ಸುಮಾರು 600 ಚೀಲ ಅಂದ್ರೆ 700-800 ಫಲಾನುಭವಿಗಳನ್ನ ನಮ್ಮ ಸಣ್ಣ ನೀರಾವರಿ ಸಚಿವರು ಅವ್ರ ಮಗ ರವಿ ಬೋಸರಾಜ್ ಅಂತೇಳಿ ನನ್ನ ಮೇಲೆ ಬಹಳ ಅಭಿಮಾನ ಪ್ರೀತಿ, ಅವರು ತಂದೆಯವ್ರಿಗೆ ಹೇಳಿ ಬೋಸರಾಜ್ ಸರ್ಗೆ ಹೇಳಿ ಮಂತ್ರಿಗಳಿಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದೆ. ನೀವೆಲ್ಲರ ಪರವಾಗಿ ಚನ್ನಗಿರಿ ಸಮಸ್ತ ಬಂಧುಗಳ ಪರವಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸರ್ಕಾರಿ ಯೋಜನೆಗಳನ್ನ ತಾವೆಲ್ಲ ಫಲಾನುಭವಿಗಳು ಪಡೆದುಕೊಂಡು ಒಂದು ಉತ್ತಮವಾದಂತ ಜೀವನ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಒಳ್ಳೇದಾಗಲಿ ಅಂತ ಸಂದರ್ಭ ಬಯಸ್ತಾ ಎಲ್ರಿಗೂ ಒಳ್ಳೇದಾಗಲಿ. ತಾವೆಲ್ಲ ಏನ್ ಕಾಂಗ್ರೆಸ್ ಪಕ್ಷ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಇವನ್ನ ಕಾಂಗ್ರೆಸ್ ಸರ್ಕಾರ ಪರವಾಗಿ ಯಾವಾಗಲೂ ನೀವು ಇರಬೇಕು. ಯಾರೇ ಅಭ್ಯರ್ಥಿ ಇರಲಿ, ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲ ನಿಂತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಮತ್ತೊಮ್ಮೆ ಸರ್ಕಾರ ಬಳಕೆ ಏನ್ ಬೇಕು ತಾವೆಲ್ಲ ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಂಡು ಮಾತು